ಅನುಷ್ಕಾ ಸಿಕ್ಕಿದ್ದಾಳೆ. ನೀವು ಇವಾಗಲೇ ಬನ್ನಿ, ನಾನು ನಿಮಗೆ ಲೈವ್ ಲೊಕೇಶನ್ ಕಳಿಸ್ತೀನಿ. ಒಂದ್ಸಲ ನಾನೇನಾದರೂ ಜೈಲಿಗೆ ಸೇರಿದ್ರೆ ಅದು ಲೈಫ್ ಟೈಮ್ ಅನ್ನೋದು ಫಿಕ್ಸ್. ಹಾಗಾಗಬಾರ್ದು. ಬಟ್ ಹೇಗೆ ತಪ್ಪಿಸ್ಕೊಳ್ಳಿ ಈ ಆದಿತ್ಯನಿಂದ? ಹೇಯ್, ನಿನ್ನ ಯಾವ ಕ್ರಿಮಿನಲ್ ಐಡಿಯಾಗಳು ನಿನ್ನ ಬಚಾವ್ ಮಾಡೋದಕ್ಕಾಗಲ್ಲ. ಇವಾಗ ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಒಂದೇ ಆಪ್ಷನ್ ನಿನಗೆ. ಪಾರ್ವತಿ, ಆದಿ ಸರ್, ಅನುಷ್ಕಾ ಇಲ್ಲಿ ಸಿಕ್ಕಾಕೊಂಡಿದ್ಲು. ಮೋಸದಿಂದ ಮತ್ತೆ ತಪ್ಪಿಸ್ಕೊಂಡ್ಲು. ತುಂಬ ಚಾಲಾಕಿ ಹೆಣ್ಣು ಅನಿಸುತ್ತೆ. ಆದರೆ ನಮ್ಮ ಕಡೆ ತಪ್ಪಿಸಿ ತುಂಬ ದಿನ ಇರೋಕ್ಕಾಗಲ್ಲ. ಆದಷ್ಟು ಬೇಗ ಹಿಡಿತೀವಿ. ತಕ್ಷಣ ಸಿಗೋ ಫ್ಲೈಟ್ಗೆ ಟಿಕೆಟ್ ಅರೇಂಜ್ ಮಾಡಿ. ಯಾವ ಕಂಟ್ರಿನಾದರೂ ಸರಿ, ನಾನು ಈಗಲೇ ಏರ್ಪೋರ್ಟಿಗೆ ಹೊರಡ್ತೀನಿ. ಹಾಂ, ಸಾವಿತ್ರಕ್ಕ ಮಾತಾಡ್ತಿರೋವಾಗ ಯಾಕೆ ಫೋನ್ ಕಟ್ ಮಾಡಿಬಿಟ್ರು? ಮತ್ತೆ ವಾಪಸ್ ಯಾಕೆ ಫೋನ್ ಮಾಡಲಿಲ್ಲ? ಹಲೋ ಸಾವಿತ್ರಕ್ಕ. ಹಲೋ ಪಾರ್ವತಿ, ನನ್ನಿಂದ ಒಂದು ತಪ್ಪಾಗೋಗ್ಬಿಡ್ತಮ್ಮ. ಏನು ಸಾವಿತ್ರಕ್ಕ? ನಾವಿಬ್ರು ಫೋನಲ್ಲಿ ಮಾತಾಡ್ತಿರೋದನ್ನ ದಾಮಿನಿ ಅಮ್ಮವ್ರು ಕೇಳಿಸ್ಕೊಂಡ್ಬಿಟ್ರು ಕಣೆ. ಅದೇ ಅರಸನ್ ಕೋಟೆಯಲ್ಲಿ ಬೆಳೀತಾ ಇರೋದು ಜನನಿ ಅಮ್ಮವ್ರ ಮಗು ಅಲ್ಲ, ನಿನ್ನ ಮಗು ಅಂತ ಹೇಳ್ಬಿಡು ಅಂತ ಹೇಳ್ತಾ ಇದ್ನಲ್ಲ, ಆ ಮಾತನ್ನು ಕೇಳಿಸ್ಕೊಂಡ್ಬಿಟ್ರು ಕಣೆ. ಮತ್ತೆ ಹೇಗೆ ಸಂಭಾಳಿಸಿದೆ ಸಾವಿತ್ರಕ್ಕ? ಸಂಭಾಳಿಸೋಕೆ ಪ್ರಯತ್ನ ಪಟ್ಟೆ, ಆದರೆ ನನ್ನ ಕೈಲಿ ಆಗಲಿಲ್ಲ ಕಣೆ. ಬೇರೆ ದಾರಿನೇ ಕಂಡೆ ಎಲ್ಲ ಸತ್ಯನೂ ಹೇಳ್ಬಿಟ್ಟೆ. ಈಗ ದಾಮಿನಿ ಮೇಡಮ್ ಸೀದಾ ಅತ್ಯಮ್ಮನ ಹತ್ರ ಹೋಗ್ತಾರೆ. ಅತ್ಯಮ್ಮಂಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇದರಿಂದ ಜನನಿಗೂ ವಿಷಯ ಗೊತ್ತಾಗುತ್ತಲ್ಲ ಸಾವಿತ್ರಕ್ಕ? ಇಲ್ಲ ಇಲ್ಲ, ಅವ್ರು ಸತ್ಯ ಹೇಳೋದಕ್ಕೆ ಅವ್ರಗಳ ಹತ್ರ ಹೋಗ್ತಾ ಇಲ್ಲ, ನಿನ್ನ ಹತ್ರ ಬರ್ತಾ ಇದ್ದಾರೆ. ತುಂಬಾ ಕೋಪದಲ್ಲಿದ್ದಾರೆ ಕಣೆ.
ಸಾವಿತ್ರಿ ಹೇಳಿದ್ಲು, ಅರಸನ ಕೋಟೆಯಲ್ಲಿ ಬೆಳೀತಾ ಇರೋ ಮಗು ನೀನ್ ಹೆತ್ತ ಮಗು ಅಂತೆ. ನಿಜಾನಾ? ನಿನ್ನನ್ನೇ ಕೇಳ್ತಾ ಇರೋದು, ಹೌದಾ ಅಲ್ವೋ? ದಯವಿಟ್ಟು ಈ ಸತ್ಯನ ಅತ್ಯಮ್ಮಂಗಾಗ್ಲಿ ಜನನಿಗಾಗ್ಲಿ ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ. ಯಾಕೆ ಹಾಗೆ ನೋಡ್ತಿದ್ಯಾ? ಇದೇನು ದಾಮಿನಿ ಹೊಸ ನಾಟಕ ಶುರು ಹಚ್ಕೊಂಡಿದ್ದಾಳೆ? ಇದ್ರ ಹಿಂದೆ ಏನ್ ಕೆಟ್ಟ ಉದ್ದೇಶ ಇದೆಯೋ ಅಂತ ಯೋಚನೆ ಮಾಡ್ತಿದ್ಯಾ? ಖಂಡಿತ ನನ್ನ ಮನಸ್ಸಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ನನ್ನ ಮಕ್ಕಳೇ ಪಾರು. ಅರಸನ ಕೋಟೆಗೆ ನಾನು ಸೊಸೆಯಾಗಿ ಬಂದು 20 ವರ್ಷ ಆಯ್ತು. ನಾನು, ನನ್ನ ಶೋಕಿ, ನನ್ನ ಅಲಂಕಾರ, ನನ್ನ ಗಂಡ, ನನ್ನ ಮಕ್ಕಳು ಅಂತಾನೆ ಇದ್ಬಿಟ್ಟೆ. ಬೆಳಗಾದ್ರೆ ಸಾಕು ಅಖಿಲಕ್ಕನ ಅಧಿಕಾರಕ್ಕೆ ಆಸೆ ಪಡೋದನ್ನ ಬಿಟ್ಟು ಅವ್ರ ಥರ ಕೆಲಸ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳೇ ಇಲ್ಲ. ಆದ್ರೆ ಅಕ್ಕ ನನಗೆ ಎಲ್ಲ ರೀತಿನೂ ಫ್ರೀಡಮ್ ಕೊಟ್ರು. ಮನೆ ಕೆಲಸದವರು ನನಗೆ ತಲೆ ತಗ್ಸಿ ನಡೀತಾ ಇದ್ರು. ಆಗ ನೀನ್ ಬಂದು ಕೆಲ್ಸಕ್ಕೆ ಸೇರ್ಕೊಂಡೆ. ಅಕ್ಕನ್ಗಿಷ್ಟ ಆಗ್ತಾ ಹೋದೆ. ಯಾವತ್ತು ನನ್ನನ್ನ ಹೊಗಳದೇ ಇರೋ ಅಕ್ಕ ನಿನ್ನನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರ್ಸೋದನ್ನ ನೋಡಿ ನನಗೆ ಹೊಟ್ಟೆ ಹುರಿ ಶುರುವಾಯ್ತು. ಆದಿತ್ಯ ನಿನ್ನನ್ನು ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದಾಗ ಸಖತ್ ಹೊಟ್ಟೆ ಹುರ್ಕೊಂಡೆ. ನಿಮ್ಮಿಬ್ಬರ ಮದ್ವೆನ ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಏನೇನೆಲ್ಲ ಪ್ಲಾನ್ ಮಾಡಿದ್ದೆ ಗೊತ್ತಾ? ಆದ್ರೆ ಒಂದು ವರ್ಕ್ ಆಗ್ಲಿಲ್ಲ. ನೀನ್ ಅರಸನ ಕೋಟೆಗೆ ದೊಡ್ಡ ಸೊಸೆಯಾಗಿ ಬಂದೇ ಬಿಟ್ಟೆ. ನನ್ನ ಸ್ಥಾನನ ಭದ್ರ ಮಾಡ್ಕೊಳ್ಳೋ ಬರದಲ್ಲಿ ನಿನ್ ಮೇಲೆ ದ್ವೇಷ ಬೆಳೆಸ್ಕೊಳ್ತಾ ಹೋದೆ. ಮಜಾ ಅಂದ್ರೆ ನಾನಾಗೆ ನಂದು ಅಂತ ಯಾವ ಸ್ಥಾನನೂ ನಾನು ಗಳಿಸಿರ್ಲಿಲ್ಲ. ಆದ್ರೆ ಒಬ್ಳು ಮನೆ ಕೆಲಸದೋಳು ಅರಸನ ಕೋಟೆ ಹಿರಿ ಸೊಸೆಯಾಗಿ ಬಂದು ನನ್ನೆಲ್ಲಿ ಸೈಡ್ ಹೊಡೆದ್ಬಿಡ್ತಾಳೋ ಅನ್ನೋ ಹೊಟ್ಟೆ ಕಿಚ್ಚು ನನ್ನ ನೆಮ್ಮದಿನ ಕಿತ್ಕೊಂಡ್ಬಿಟ್ಟಿತ್ತು. ಆದ್ರೆ ನೀನ್ ಒಂದಿನೂ ನನಗೆ ಎದುರು ಮಾತಾಡ್ಲಿಲ್ಲ. ಆದ್ರೆ ನನಗೆ ಭಯ ತಪ್ಪಲಿಲ್ಲ. ನನ್ನದಲ್ದೇ ಇರೋ ಸ್ಥಾನನ ನೀನ್ ಎಲ್ಲಿ ಕಿತ್ಕೊಂಡ್ ಬಿಡ್ತೀಯೋ ಅನ್ನೋ ಭಯ ನನಗೆ 3 ಹೊತ್ತು ಕಾಡ್ತಾ ಇತ್ತು. ಕೆಲವು ಕ್ಷಣಗಳ ಹಿಂದಿನವರೆಗೂ ನನ್ನನ್ನು ಕಾಡ್ತಾ ಇತ್ತು. ಆದ್ರೆ ನೀನು ನಿನ್ನ ಕರಳು ಬಳ್ಳಿನ ಕಿತ್ತು ಜನನಿ ಬದುಕಲ್ಲಿ ನೆಟ್ಟಿದ್ದನ್ನ ಕೇಳಿ ನನಗೆ ನಿಂತ ನೆಲ ಅದರ್ದಂಗಾಯ್ತು. ಯಾರಾದ್ರೂ ಇಂಥ ತ್ಯಾಗ ಮಾಡೋದಕ್ಕೆ ಸಾಧ್ಯನಾ ಅಂತ ನನ್ನ ತಲೆ ಕೆಟ್ಟೋಯ್ತು. ನೀನ್ ಹೆತ್ತ ಮಗು ಸತ್ತೋಗಿದೆ ಅಂತ ಹೇಳಿ ಇನ್ನೊಬ್ಬರಿಗೆ ಮಗು ಕೊಡೋಕೆ ನಿನಗೆ ಹೇಗೆ ಮನಸ್ಸು ಬಂತು ಪಾರು? ಮೊದಲಿಂದನೂ ನನಗೆ ನನ್ನ ಖುಷಿಗಿಂತ ಅರಸನ ಕೋಟೆ ನೆಮ್ಮದಿನೇ ಮುಖ್ಯ. ಜನನಿ ಮಗು ಹೋಗಿದೆ ಅಂತ ಗೊತ್ತಾದ್ರೆ
ಜನನಿ ಪ್ರಾಣನೇ ಹೋಗ್ಬಿಡುತ್ತೇನೋ ಅನ್ನೋಷ್ಟು ಭಯ ಆಯಿತು. ಮಗುನ ಕಳ್ಕೊಂಡೆ ಅಂತ ಹೇಳಿ ನಾನು ಬದುಕಬಲ್ಲೆ, ಆದರೆ ಜನನಿಗೇನಾದರೂ ಆದರೆ ಇಡೀ ಅರಸನ್ ಕೋಟೆ ನೆಮ್ಮದಿನೇ ಹಾಳಾಗೋಗಿರೋದು. ಹಾಗಾಗಬಾರ್ದು. ನನ್ನ ಅರಸನ್ ಕೋಟೆ ಯಾವಾಗಲೂ ನಗುವಿಂದ ತುಂಬಿರಬೇಕು. ನನ್ನ ತಂಗಿ ಜನನಿ ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೆ ಹೀಗೆ ಮಾಡ್ದೆ. ನಿನ್ನ ಈ ಒಳ್ಳೆತನಕ್ಕೆ ಕೈ ಎತ್ತಿ ಮುಗಿಯೋದನ್ನ ಬಿಟ್ರೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾರು. ನಿನ್ನ ತ್ಯಾಗ, ಒಳ್ಳೆತನ, ನನ್ನ ಕೆಟ್ಟತನ, ಹೊಟ್ಟೆ ಕಿಚ್ಚು ಎಲ್ಲನೂ ಸುಟ್ಟಾಕ್ಬಿಡ್ತು. ನನ್ನ ಬದಲಾಯಿಸ್ಬಿಡ್ತು. ನಾನು ಬದಲಾಗ್ಬಿಟ್ಟೆ ಪಾರು. ಇನ್ಮೇಲೆ ಅಕ್ಕನ ಥರ ನಿನಗೆ ನಾನು ತಾಯಿ ಸ್ಥಾನನ ತುಂಬ್ತೀನಿ. ಈ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷ ಆಗ್ತಿದೆ ಮೇಡಮ್. ಮೇಡಮ್ ಅಲ್ಲ, ಚಿಕ್ಕತ್ತೆ ಅಂತ ಹೇಳು. ಚಿಕ್ಕತ್ತೆ. ಅಬ್ಬ, ಈಗ ನಂಗೆ ಸಮಾಧಾನ ಆಯ್ತು. ಹಾ, ಹಾಗೆ ಇನ್ಮುಂದೆ ನೀನು ಇಲ್ಲಿರೋದು ಬೇಡ. ನಡಿ ಅರಸನ್ ಕೋಟೆಗೆ. ಆದರೆ ನನಗೆ ಯಾಕೋ ನಿನ್ನ ಮಗುಗೆ ಅವಳೊಬ್ಳೆ ತಾಯಿ ಆಗಕ್ಕೆ ಹೊರಟಿದ್ದಾಳೇನೋ ಅಂತ ಅನಿಸ್ತಾ ಇದೆ. ಒಟ್ಟಿನಲ್ಲಿ ತಾಯಿಯಾಗಿ ನೀನು ಮಾಡಬೇಕಾಗಿರೋದನ್ನೆಲ್ಲ ಅವಳು ಮಾಡ್ತಾ ಇದ್ದಾಳೆ. ಜನನಿ ಮುಖ ನೋಡಿದ್ರೆ ಪಾರ್ವತಿ ಬಂದು ಮಗುಗೆ ಹಾಲು ಕೊಟ್ಟು ಹೋಗಿರೋದು ಜಾಸ್ತಿನೇ ಪರಿಣಾಮ ಬೀರಿ ಅವಳ ಮನಸ್ಸು ವೀಕ್ ಆಗಿದೆ ಅನಿಸಿದೆ. ಈಗ ನಾನು ಅಂದ್ಕೊಂಡ ಹಾಗೆ ಎಲ್ಲ ನಡೆಯೋ ಸೂಚನೆಯೂ ಕಾಣಿಸ್ತಿದೆ. ಪಾಪ ಪಾರ್ವತಿ ಅದಕ್ಕೆ ನಮ್ಮ ಮಗುಗೆ ತಾಯಿ ಹಾಲು ಕೊಡ್ತಿದಾರ. ಎಂಥ ದೊಡ್ಡ ಮನಸ್ಸು ಅವ್ರದ್ದು. ಆದರೆ ಅದನ್ನು ಅವರು ಕದ್ದು ಮುಚ್ಚಿ ಯಾಕೆ ಮಾಡ್ತಾ ಇದ್ದಾರೆ? ಬಹುಶಃ ಅದು ಜನನಿಗೆ ಅಥವಾ ಇನ್ಯಾರಿಗೂ ಒಪ್ಪಿಗೆ ಆಗುತ್ತೋ ಇಲ್ವೋ ಅಂತ ಏನೋ. ಇಲ್ಲ, ಅವ್ರ ಮಗು ನೆನಪಾದಾಗೆಲ್ಲ ಬಂದು ನಮ್ಮ ಮಗುಗೆ ಹಾಲು ಕೊಟ್ಟು ಹೋಗ್ತಿದಾರ. ಆದರೂ ಆ ದೇವ್ರು ಅವ್ರಿಗೆ ಈ ಥರ ಒಂದು ಅನ್ಯಾಯ ಮಾಡಬಾರ್ದಾಗಿತ್ತು. ಅವ್ರ ಮಗನ ಬದುಕಿದ್ರೆ ಬ್ರೋ ಅದಕ್ಕೆ ಎಷ್ಟು ಸಂತೋಷವಾಗಿರ್ತಿದ್ರು ಪಾಪ. ಜನನಿ ಒಳಗೆ ಬರ್ಬೋದೇನಮ್ಮ? ಬನ್ನಿ ಚಿಕ್ಕಮ್ಮ. ಜನನಿ, ಟಿಕೆಟ್ ಬುಕ್ ಮಾಡಿಸ್ತೀನಿ ಅಂತ ಹೇಳಿದ್ದೆ, ಬುಕ್ ಆಯ್ತನಮ್ಮ? ಯಾವ ಟಿಕೆಟು? ನಾನು ಊರಿಗೆ ಹೋಗೋಕ್ಕೆ ಬಸ್ಸೋ ಟ್ರೈನ್ದೋ ಟಿಕೆಟ್ ಅಳಿ ಅಂದರೆ ಬರ್ತಾ ಏನೋ ಜುಮ್ ಅಂತ ಕಾರಲ್ಲೇ ಬಂದುಬಿಟ್ಟೆ. ಆದರೆ ಇಲ್ಲಿಗೆ ಬಂದು ತಿಂಗಳಗಟ್ಟಲೆ ಉಳ್ಕೋಬೇಕಾಯ್ತಲ್ಲ ನಮ್ಮ ಜನನಿಗೋಸ್ಕರ.
ನನ್ನ ಮಗಳು ಬಸ್ರು ಹೆರಿಗೆ ಬಾಣಂತನ ಎಲ್ಲ ಮುಗಿಸಿ ನನ್ನ ಮಗಳ ಜೀವನನ ಸೆಟ್ಲ್ ಮಾಡೇ ನಾನು ಊರಿಗೆ ಹೊರಡೋದು ಅಂತ ನಮ್ಮ ಡ್ರೈವರ್ನ ನಾನು ಊರಿಗೆ ಕಳಿಸ್ಬಿಟ್ಟಿದ್ದೆ. ಆದರೆ ಈಗ ಇದ್ದಕ್ಕಿದ್ದಾಗೆ ನಾನು ಊರಿಗೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಮ ಜನನಿನೇ ನಾನೇ ಟಿಕೆಟ್ ಬುಕ್ ಮಾಡ್ತೀನಿ, ನೀವು ಊರಿಗೆ ಹೊರಡಿ ಅಂತ ಹೇಳಿದ್ಲು. ಅದಕ್ಕೆ ಅವಳು ಟಿಕೆಟ್ ಬುಕ್ ಮಾಡಿದಾಳೋ ಇಲ್ಲ ಯಾವುದಾದ್ರೂ ಆತಂಕದಲ್ಲಿ ಮರ್ತು ಬಿಟ್ಟಿದ್ದಾಳೋ ಅಂತ ತಿಳ್ಕೊಂಡು ಹೋಗೋಕೆ ಬಂದೆ. ಜನನಿ, ಟಿಕೆಟ್ ಬುಕ್ ಮಾಡಿದೆಯೇನಮ್ಮ? ಇಲ್ಲ. ಅಯ್ಯೋ ಹೌದಾ? ಮತ್ತೆ ಈಗ ನಾನು ಊರಿಗೆ ಹೊರಡೋದು ಹೇಗೆ? ಅಯ್ಯೋ, ಅದಕ್ಕೆ ಯಾಕೆ ವರಿ ಮಾಡ್ತೀರಾ? ಈಗಲೇ ಟಿಕೆಟ್ ಬುಕ್ ಮಾಡ್ತೀನಿ. ಬೇಡ ಪ್ರೀತು. ಯಾಕೆ ಬೇಡ? ಇದು ಅಮ್ಮ ಮಗಳ ಮಧ್ಯೆ ಇರೋ ಮಿಸ್ಕಮ್ಯುನಿಕೇಶನ್. ನೀನು ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಗೌರವಿಸ್ತೀನಿ ಕೂಡ. ನೀವಿಬ್ಬರು ಅಮ್ಮ ಮಗಳು ಆರಾಮಾಗಿ ಕೂತ್ಕೊಂಡು ಮಾತಾಡಿ. ಅದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಕಮ್ಯುನಿಕೇಷನು ಕ್ಲಿಯರ್ ಮಾಡ್ಕೊಳ್ಳಿ. ಸಾರಿ ಚಿಕ್ಕಮ್ಮ, ಯಾವುದೋ ಮನಸ್ಥಿತಿಲಿ ನಿಮ್ಮನ್ನು ಊರಿಗೆ ಹೋಗಿ ಅಂತ ಹೇಳಿಬಿಟ್ಟೆ. ನಾನು ಹಾಗೆ ಹೇಳ್ಬಾರ್ದಾಗಿತ್ತು. ನಾನು ನಿಮ್ಮನ್ನು ನನ್ನ ಸ್ವಂತ ಅಮ್ಮನ ಥರ ಟ್ರೀಟ್ ಮಾಡ್ತೀನಿ. ಆ ಸಲಿಗೆಯಲ್ಲೇ ಹಾಗೆಲ್ಲ ಮಾತಾಡ್ಬಿಟ್ಟೆ ಚಿಕ್ಕಮ್ಮ. ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ ಜಲ್ದಿ ಪುಟ, ಬೇಡಮ್ಮ ಬೇಡ. ನೀನು ಯಾಕಮ್ಮ ನನಗೆ ಕೈ ಮುಗಿತಾ ಇದೀಯಾ? ಬೇಡ ಕಂದ. ಇನ್ನೊಂದು ಸ್ವಲ್ಪ ದಿನ ಇಲ್ಲಿದ್ದು ಹೋಗಿ ನನಗೋಸ್ಕರ. ಜನನಿ, ಮಗಳ ಮೇಲೆ ತಾಯಿ ಬೇಜಾರು ಮಾಡ್ಕೊಳಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ ಕಂದ. ಆದ್ರೆ ನೀನು ಪಾರ್ವತಿ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಮಗುಗೆ ಹಾಲು ಕುಡಿಸೋಳು ತಾಯಿ ಮಾತ್ರನೇ ಆಗಿರ್ಬೇಕು. ನಿನಗೆ ಎದೆ ಹಾಲು ಬರ್ತಾ ಇಲ್ಲ ಅಂದ ಮಾತ್ರಕ್ಕೆ ಪಾರ್ವತಿ ಎದೆ ಹಾಲು ಕೊಡ್ತಾ ಇದ್ದಾಳೆ ಅಂದ್ರೆ ನಾಳೆ ದಿನ ಅವಳು ಮಗು ಹತ್ರ ಹೋಗಿ ತನ್ನನ್ನೇ ಅಮ್ಮ ಅಂತ ಕರೆಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಹೆತ್ತ ಮಗು ನಿನ್ ಬದಲು ಆ ಪಾರ್ವತಿನ ಅಮ್ಮ ಅಂತ ಕರೆಯೋದು ನಿನಗೊಪ್ಕೆನಾ? ಅದಕ್ಕೆ ಆ ಪಾರ್ವತಿನ ನಿನ್ನ ಮಗುವಿಂದ ಸ್ವಲ್ಪ ದೂರ ಇಡೋದೇ ಒಳ್ಳೇದು. ಹಾಗೆ ಮಾಡಿದ್ರೆ ಅವ್ರ ತಂಗಿ ಸ್ಥಾನದಲ್ಲಿ ಇಟ್ಕೊಂಡು ನಾನು ಅವ್ರ ಭಾವನೆಗಳಿಗೆ ಅವಮಾನ ಮಾಡಿದಾಗಲ್ವಾ, ಅನ್ಯಾಯ ಮಾಡಿದಾಗಲ್ವಾ? ಖಂಡಿತ ಇಲ್ಲ. ನಾನೇನು ಅವಳು ಹೆತ್ತ ಮಗುಗೆ ಅವಳು ಹಾಲು ಕುಡ್ಸೋದು ಬೇಡ ಅಂತ ಹೇಳ್ತಿದ್ದೀನಾ, ಅಥವಾ ಅವಳ ಮಗುವಿಂದ ನಾನು ದೂರ ಮಾಡಕ್ ನೋಡ್ತಿದ್ದೀನಾ? ಎಲ್ಲ ಅವಳ ಹಣೆ ಬರಹ. ತಾಯಿ ತನ್ನದ ಸುಖನ ಆ ದೇವರು ಅವಳ ಹಣೆ ಬರದಲ್ಲಿ ಬರ್ದಿಲ್ಲ ಅಷ್ಟೇ. ಇಲ್ಲ ಅಂತಿದ್ರೆ ಆ ದೇವರು ಅವಳ ಮಗುನ ಜೀವಂತ ಗುಡಿಯಾಗಿ ಬಿಡ್ತಿರ್ಲಿಲ್ವಾ ಹೇಳು?
ಈಗ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆ ದೇವ್ರ ನಿರ್ಧಾರಕ್ಕೆ ನೀನು ವಿರುದ್ಧ ಹೋದಾಗೆ. ಅರ್ಥ ಮಾಡ್ಕೋ ಕಂದ.